ಶೇರ್ ಮಾಡಿ ಸರ್. ನಿಮ್ಗೆ ಏನ್ ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆ ಅಷ್ಟೇ. ತುಂಬಾ ಚೆನ್ನಾಗಿತ್ತು ಸರ್. ಸಖತ್ ಎಂಜಾಯ್ ಮಾಡಿದ್ವಿ. ಅಲ್ಟಿಮೇಟ್ ನಮಗೆ ಹೇಳಂಗೆ ಇಲ್ಲ ಸರ್. ಯಾಕಂದ್ರೆ ಫ್ಯಾಮಿಲಿ ಜೊತೆ ಬಂದ್ರು ಇಷ್ಟೊಂದು ಎಂಜಾಯ್ ಮಾಡಲ್ಲ ನಾವು. ಆಕ್ಚುಲಿ ಫ್ರೆಂಡ್ಸ್ ಜೊತೆ ಮಾಡ್ಬೋದು ಅಷ್ಟೇನಾ. ಈ ತರ ಗ್ರೂಪ್ ಅಲ್ಲಿ ಬಂದು ಈ ತರ ಎಂಜಾಯ್ ಮಾಡ್ತೀವಿ ಅಂದ್ರೆ ಇಲ್ಲೇ ಸಾಧ್ಯ, ಇನ್ನೆಲ್ಲೂ ಇಲ್ಲ, ಆಗೋದೇ ಇಲ್ಲ. ಖಂಡಿತ ತುಂಬಾ ಚೆನ್ನಾಗಿತ್ತು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಂತ್ಕೊಳ್ಳಿ. ಅವಕಾಶ ಸಿಕ್ಕಾಗ ಯೂಸ್ ಮಾಡ್ಕೊಂಡು. ಆಕ್ಚುಲಿ ನಾವು 3 ಸಾರಿ ಬಂದಿದ್ದೀವಿ, ಇದು 4ನೇ ಸಾರಿ. ನಾವು ಈಗ ಏನ್ ನೋಡಿದ್ವಿ ಕೆಲವು ನೋಡೇ ಇಲ್ಲ. ನಾವು ಆಕ್ಚುಲಿ ಬಿಗ್ ಡ್ಯಾಡಿಗೆ ಹೋಗಿದ್ವಿ, ಅದೇನೋ ಗ್ರೇಟ್ ಅಂತ. ಅಲ್ಲಿ ನೋಡಿದ್ರೆ ಫುಲ್ ಗ್ಯಾಮ್ಲಿಂಗ್, ನಮ್ಗೆ ಸೆಟ್ ಆಗಲ್ಲ, ಯಾರಿಗೋ ಸೆಟ್ ಆಗೋದದು. ಸುಮ್ಮನೆ ಹೋದ್ವಾ ಒಂದು ಕ್ರೂಸ್ಗೆ ಅಂತ ಹೋಗಿದ್ವಿ, ಬಟ್ ಈ ತರ ಇರ್ಲಿಲ್ಲ. ಅಲ್ಲಿ ಯಾರೋ ಡ್ಯಾನ್ಸ್ ಆಡ್ತಾ ಇದ್ರೆ ನಾವು ನೋಡ್ತಾ ಇದ್ವಿ ಅಷ್ಟೇ. ಬಟ್ ಈಗ ನಾವು ಆಡಿದ್ದು ನಿಜವಾಗ್ಲೂ ಇದೆ ಫಸ್ಟ್ ಟೈಮ್ ಇಷ್ಟೊಂದು ಡ್ಯಾನ್ಸ್ ಆಡಿದ್ದು. ನನಗೂ ತುಂಬಾ ಖುಷಿ ಆಯ್ತು. ಫುಲ್ ಚೆನ್ನಾಗಿತ್ತು ಅರೇಂಜ್ಮೆಂಟ್ಸು. ಸರ್ ಸುದೀಪ್ ಸರ್ಗೂ ಮತ್ತೆ ಸರ್ ಹೆಸರು ಗೊತ್ತಿಲ್ಲ, ನಾಗರಾಜ್ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದೀರಾ. ಯಾರಿಗೂ ಒಂದ್ ನಿಮಿಷನೂ ಬೇಜಾರಾಗ್ದೇನೆ ನೋಡ್ಕೊಂಡಿದೀರಾ. ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನಮಸ್ಕಾರ. ನಾನಂತೂ ಲೈಫಲ್ಲಿ ಇಂಥ ಇದು ಕ್ರೂಸ್ ನೋಡಿರ್ಲಿಲ್ಲ, ಇಷ್ಟು ಎಂಜಾಯ್ ಮಾಡಿರ್ಲಿಲ್ಲ. ನನಗೆ ಅಂತೂ ತುಂಬಾ ಇಷ್ಟ ಆಯ್ತು. ಫಸ್ಟ್ ಟೈಮ್ ನಮ್ಮ ವೈಫ್ ಕರ್ಕೊಂಡ್ ಬಂದಿದ್ದು, ಅವರು ತುಂಬಾ ಖುಷಿ ಆಗ್ಬಿಟ್ರು. ಸೊ ಇನ್ನೇನಿದೆ ಲೈಫಲ್ಲಿ ಅನ್ಸುತ್ತೆ ಒಂದು ಟೈಮ್. ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಸರ್? 25 ವರ್ಷ ಆಯ್ತು ಸರ್. 25 ವರ್ಷದಲ್ಲಿ ಫಸ್ಟ್ ಇದೇ ಬಂದಿದ್ದೆ, ಫಸ್ಟ್ ಟೈಮ್ ಬಂದಿರೋದು ಜೊತೆ. ತುಂಬಾ ಎಲ್ಲ ಫುಲ್ ಎಲ್ಲ ನಮ್ಮ ಸುದೀಪ್ ಸರ್ ಎಲ್ಲರೂ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ವೀಣಾ ಮೇಡಮ್, ಇದು ಫ್ಯಾಮಿಲಿ ಟ್ರಿಪ್ ಆಯ್ತಾ? ನಿಮ್ಮ ಅನಿಸಿಕೆ ನೀವ್ ಹೇಳಿ ಅಷ್ಟೇ, ಅಲ್ಲಿ ಯಾರು ಏನು ಅನ್ಕೊಳಲ್ಲ. ನಿಮ್ಗೆ ಖುಷಿ ಆಗಿದೆ ಖುಷಿ ಆಗಿದೆ ಅಂತ ಹೇಳಿ. ಇಲ್ಲ ಸರ್ ಇದಕ್ಕಿಂತ ಚೆನ್ನಾಗಿರ್ಬೇಕಿತ್ತು ಅಂತ ಹೇಳಿ ಅದನ್ನು ಹೇಳಿ ನೋಡೋಣ. ನೆಕ್ಸ್ಟ್ ಟೈಮ್ ಅದನ್ನು ರೆಡಿ ಮಾಡೋಣ ನಾವು. ಓಕೆ, ನಿಮ್ಗೇನ್ ಅನ್ನಿಸ್ತದೆ ಹೇಳಿ. ಇಲ್ಲ ಅವ್ರು ಆಯ್ತು, ನಿಮ್ದು ನೀವು. ಇಷ್ಟು ವರ್ಷ ಕರ್ಕೊಂಡ್ ಬಂದಿದ್ದಿಲ್ಲ, ನನ್ನನ್ನ ಇವಾಗ ಗೋವಾ ಕರ್ಕೊಂಡ್ ಬಂದಿದ್ರು. ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ಫಸ್ಟ್ ಟೈಮ್ ಬಂದಿರೋದು ನಾನು. ಓಕೆ, ಫಸ್ಟ್ ಇಲ್ಲಿ ಬರಕ್ ಮುಂಚೆ ನೀವು ಗೋವಾ ಅಂದಾಗ ಏನ್ ಅನ್ಕೊಂಡಿದ್ರಿ? ನಾನು ಬರಲ್ಲ ಅಂದ್ರೆ ನಮ್ಮ ಜೀವನ ಇವರೇ ಬಲವಂತ ಮಾಡಿ ಬಾ, ಗೊತ್ತಾಗುತ್ತೆ ನೀವೇ ನೋಡು, ಕರ್ಕೊಂಡೋಗಿಲ್ಲ ಅಂತ ಕರ್ಕೊಂಬಂದ್ರು. ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು, ಡ್ಯಾನ್ಸ್ ಏನ್ ಮಾಡಿಲ್ಲ, ಡ್ಯಾನ್ಸ್ ಅವರೇ ಮಾಡಿದ್ದಾರೆ. ನನಗೆ ಬರಲ್ಲ. ಇರ್ಲಿ ಏನ್ ತಲೆ ಕೆಡ್ಸ್ಕೊಳಂಗಿಲ್ಲ. ಓಕೆ, ಹಲೋ ಡೈರೆಕ್ಟರ್ ಹೇಳಪ್ಪ. ಏನದೆಲ್ಲ ವಿಡಿಯೋ ಕ್ಲಿಪ್ ಈಗ ನಿನ್ನೊಂದು ಈಗ ಹೆಂಗ್ ಗೊತ್ತಾ, ಇವರೆಲ್ಲರೂ ತೃಪ್ತಿ ಆಗಿದೆ. ನಿನ್ಗೆ ಬೇಕು ಅನ್ಸ್ಬೋದು. ಟ್ರಿಪ್ ಬಗ್ಗೆ ಏನು ಅನ್ಸ್ತು ಹೇಳ. ಲಾಸ್ಟ್ ಟೈಮ್ ನಿಮ್ಮ ಅಕ್ಕ ಬಂದಿದ್ರು, ಈ ಸರಿ ನೀನ್ ಬಂದಿದ್ಯಾ. ನಿಮ್ಮ ಅಕ್ಕ ಬಂದಾಗ ನಿನ್ಗೆ ಏನ್ ಅನ್ಸುತ್ತೆ? ಹೋಗ್ಬೇಕು ಅನ್ಸುತ್ತಾ? ನಿಂತ್ಕೊಂಡು ನೋಡಿ. ಹೇಳು ಚೆನ್ನಾಗಿತ್ತು. ಎದ್ದಾಳು ಸಿಂಪಲ್ ಆಗಿ ಹೇಳ್ಬಿಟ್ಟಲ್ಲ. ಸಕ್ಕತ್ತಾಗಿತ್ತು. ನೀನ್ ಎಷ್ಟು ಎಂಜಾಯ್ ಮಾಡಿದೆ ಹೇಳಪ್ಪ. ಅದು ಫ್ರೆಂಡ್ಸ್ ಜೊತೆ ಹೈದರಾಬಾದ್ ಹೋಗಿದ್ದಾಗೆ ಫೀಲಿಂಗ್ ಬಂತು. ಹೌದಾ? ಎಲ್ಲರೂ ಫ್ರೆಂಡ್ ಆಗಿ ಚೆನ್ನಾಗಿತ್ತು. ಯಾರು ಇದ್ ಮಾಡ್ಬೇಡ ಅದ್ ಮಾಡ್ಬೇಡ ಅಂತ ಹೇಳಿಲ್ಲ. ರಿಸ್ಟ್ರಿಕ್ಷನ್ ಇಲ್ಲ ಅಂತ. ಎಲ್ಲರೂ ಫ್ರೆಂಡ್ಲಿ ಆಗಿ ಚೆನ್ನಾಗಿತ್ತು. ಓಕೆ ಮೇಡಮ್, ಮಾತಾಡಿ ಮೇಡಮ್. ಅಂದ್ರೆ ಮಾತಾಡಕ್ ಬರೋದಿಲ್ಲ. ಇಷ್ಟು ವರ್ಷ ವಯಸ್ಸಾಗಿದೆ ನಿಮಗೆ, ಮಾತು ಬರಲ್ವಾ? ಹೇಳಿ. ನೋಡಿ ಸಖತ ಮಾತಾಡ್ತಾರೆ. ಹೇಳಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಾನು ಇದೇ ಫಸ್ಟ್ ಟೈಮ್ ಗೋವಾಕ್ ಬಂದಿರೋದು. ನಾನು ನಮ್ಮ ಡ್ಯಾಡಿ ಜೊತೆ ಎಲ್ಲ ಸುಮಾರು ಸರಿ ಬಂದಿದ್ದೆ, ಆದ್ರೆ ಇಷ್ಟೊಂದು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಲಿಲ್ಲ. ಫ್ರೆಂಡ್ಸ್ ಜೊತೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ. ಆದ್ರೂ ಮನೆ ಕಡೆ ಎಲ್ಲ ಬಿಟ್ಟು ಬಂದಿದ್ದೀನಿ. ಖುಷಿ ಆಯ್ತಾ? ಖುಷಿ ಆಯ್ತು. ಡ್ಯಾನ್ಸ್ ಮಾಡಿದ್ರಾ? ಸೂಪರ್ ಆಗಿ ಖುಷಿ ಆಯ್ತು. ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು. ಸುದೀಪ್ ಸರ್ ಮತ್ತೆ ಆ ಸರ್ ಎಲ್ಲ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ಯಾರು ಬೇಜಾರು ಮಾಡಿಲ್ಲ, ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಸೂದ್ ಸರ್ ನಿಮ್ದೆ? ನಮ್ದು ಸೆಕೆಂಡ್ ಟ್ರಿಪ್. ದಿಸ್ ಇಸ್ ಮೈ ಸೆಕೆಂಡ್ ಟ್ರಿಪ್. ಸೆಕೆಂಡ್ ಟ್ರಿಪ್. ಓಕೆ, ಎಲ್ಲರೂ ಹೇಳ್ರಿ. ಸೆಕೆಂಡ್ ಟ್ರಿಪ್ ಎಕ್ಸ್ಪೀರಿಯನ್ಸ್ ಬಂದಿದ್ರಿ. ಅವಾಗ ಇವಾಗ ಏನ್ ಚೇಂಜ್ ಇದೆ? ಈಗ ಮೇಡಮ್ ಜೊತೆ ಬಂದಿದ್ದೀರಿ, ಹೇಳಿ. ಕರೆಕ್ಟ್. ಸೊ ಫಸ್ಟ್ ಟೈಮ್ ಬಂದಾಗ
ಅದು ಒಂದು ಬೇರೆ ಎಂಜಾಯ್ಮೆಂಟ್ ಇತ್ತು, ಅದು ಒಂದು ಬೇರೆ ಫೀಲಿಂಗ್ಸ್ ಇತ್ತು. ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು ಫಸ್ಟ್ ಟೈಮ್ ಬಂದಾಗ. ಸೊ ಏನಿತ್ತು ಆ ಟೈಮಲ್ಲಿ ನಮ್ದು ಜಾಸ್ತಿ ಲೀಡರ್ಸ್ ಇದ್ರು. ಲೀಡರ್ಸ್ ಇಂದಾನು ಡಿಫ್ರೆಂಟ್ ಲೀಡರ್ಸ್ ಇಂದ ಡಿಫ್ರೆಂಟ್ ಎಂಟರ್ಟೈನ್ಮೆಂಟ್ ಸಿಕ್ತು. ಸೊ ಇವಾಗ ಈ ಸತಿ ಏನಾಗಿದೆ ಅಂದ್ರೆ ಸಮಥಿಂಗ್ ಸ್ವಲ್ಪ ಡಿಸಿಪ್ಲಿನ್ ವೇ, ಸ್ವಲ್ಪ ಒಂದು ನಮ್ ಏಜ್ಗೆ ಏನ್ ಸೂಟಬಲ್ ಆಗತ್ತೆ ಆ ತರ ಟ್ರಿಪ್ ಆಗಿದೆ. ಯಾಕಂದ್ರೆ ಫ್ಯಾಮಿಲಿ ಜೊತೆ ಬಂದಿದೀವಿ. ಸೊ ಆ ಟೈಮ್ ಸಿಂಗಲ್ ಬಂದಿದೆ, ಸ್ವಲ್ಪ ಆ ಟೈಮಲ್ಲಿ ಸ್ವಲ್ಪ ಡಿಫ್ರೆಂಟ್ ವ್ಯೂ ಇತ್ತು ನಮ್ದು ಎಂಟರ್ಟೈನ್ಮೆಂಟ್ಸ್ ಎಲ್ಲ. ಸೊ ಯಾಕಂದ್ರೆ ಎಲ್ಲ ಬ್ಯಾಚುಲರ್ಸ್ ಇದ್ರು, ಜಾಸ್ತಿ ಹುಡುಗರು ಇದ್ರು, ಮತ್ತೆ ಬೇರೆ ಲೀಡರ್ಸ್ ಇದ್ರಲ್ಲ, ಶಿವ್ ಸರ್ ಮತ್ತೆ ಸೇತು ಸರ್ ರಿಯಲಿ ಮಿಸ್ಸಿಂಗ್. ಯಾಕಂದ್ರೆ ಅವರಿಬ್ರು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು. ಮತ್ತೆ ರಿಸಾರ್ಟ್ ತುಂಬಾ ಚೆನ್ನಾಗಿತ್ತು. ಬಟ್ ದಿಸ್ ಟೈಮ್ ಹೋಟೆಲ್ ಇಸ್ ವೆರಿ ಗುಡ್. ಸಮ್ವಾಟ್ ಸ್ವಲ್ಪ ಚಿಕ್ಕದಿದೆ ರಿಸಾರ್ಟ್, ಆದ್ರೂ ಫುಡ್ ಇದೆಯಲ್ಲ ಈ ಸತಿ ಅರೇಂಜ್ಮೆಂಟ್ಸ್ ಈ ಸತಿ ಕಾಮ್ ಆಗಿ ಪೀಸ್ಫುಲ್ ಆಗಿ ಇದಾಗಿದೆ. ಯಾರಿಗೂ ಡಿಸ್ಟರ್ಬೆನ್ಸ್ ಇಲ್ಲ, ವೇಟಿಂಗ್ ಜಾಸ್ತಿ, ಟೈಮ್ ವೇಸ್ಟ್ ಆಗಿಲ್ಲ. ಸೊ ಎಲ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಇದರಲ್ಲಿ. ಲಾಸ್ಟ್ ಟೈಮ್ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಏನಾಯ್ತು ಅಂದ್ರೆ ನಮ್ ಸರ್ಪ್ರೈಸ್ ಸಿಕ್ಕಿತ್ತು, ನಮ್ ದೀಪು ಸರ್ ಬಂದಿದ್ರು. ಇದರಿಂದ ಏನಾಯ್ತು ನಮ್ಗೆ ಒಂದು ಇನ್ನ ಜಾಸ್ತಿ ಅದು ಅಷ್ಟು ನಾವು ಫೀಲಿಂಗ್ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅದು ಅನ್ಎಕ್ಸ್ಪೆಕ್ಟೆಡ್ಲಿ ಬಂದ್ರಲ್ಲ, ಸಮಥಿಂಗ್ ಸರ್ಪ್ರೈಸ್ ಕೊಟ್ಟರು. ಮತ್ತೆ ಲಾಸ್ಟ್ ಡೇ ಒಳ್ಳೆ ಕ್ಲೋಸಿಂಗ್ ಅಲ್ಲಿ ಒಳ್ಳೆ ಅಡ್ವೈಸರ್ಸ್ ಮತ್ತೆ ಒಂದು ನಮಗೆಲ್ಲ ಒಳ್ಳೆ ಟಿಪ್ಸ್ ಕೊಟ್ಟಿದ್ರು. ಸೊ ಅದರಿಂದ ಒಳ್ಳೆ ಖುಷಿ ಆಯಿತು. ಇಟ್ ವಾಸ್ ಗುಡ್, ವೆರಿ ನೈಸ್. ಸೊ ದಿಸ್ ಟೈಮ್ ಇಸ್ ಆಲ್ಸೋ ವೆರಿ ಗುಡ್. ಯಾಕಂದರೆ ಮುಂದೆನೂ ಚೆನ್ನಾಗಿರುತ್ತೆ. ಯಾಕಂದರೆ ಸ್ಮಾರ್ಟ್ ಪೀಕ್ ಇದೆ. ನಾನು ರಿಯಲಿ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಬೇರೆ ಕಂಪ್ನೀಸ್ ಎಲ್ಲ ನೋಡಿದ್ದೀನಿ. ಬಟ್ ಅಲ್ಲಿದು ಇಲ್ಲಿಗೆ ವ್ಯತ್ಯಾಸ ಏನಂದರೆ ಇಲ್ಲಿ ರಿಯಾಲಿಟಿ ಇದೆ. ಬೇರೆ ಕಡೆ ಬೇರೆ ಬಿಸ್ನೆಸ್ಸಲ್ಲಿ ಶೋ ಆಫ್ ಜಾಸ್ತಿ ಇರುತ್ತೆ. ಇಲ್ಲಿ ಇರೋದು ಜನರೆಲ್ಲ ಯಾರ ಹತ್ರ ಈಗೋ ಇಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ಸಿಂಪಲ್, ಈಸಿ, ಮತ್ತೆ ಈಸಿ ವೇಲಿ ಎಲ್ಲರೂ ಕಾಮ್ ಆಗಿ ಫ್ರೆಂಡ್ಸ್, ಯಾರಿಗೂ ಹಿಂದೆ ಮುಂದೆ ಯಾರಿಗೂ ಭೇದವಾದ ಏನು ಡಿಫ್ರೆನ್ಸಸ್ ಯಾರು ಫೀಲಿಂಗ್ಸ್ ಇಲ್ಲ. ಅದೇ ಖುಷಿ ಅಂತೂ ಆಗಿದೆ ಖಂಡಿತ. ಅಫ್ಕೋರ್ಸ್, ಯಾಕಂದ್ರೆ ಈ ಸತಿ ಬಂದಿರೋದೆಲ್ಲ ನಮ್ಮ ಏಜ್ಗೆ ಸೂಟಬಲ್, ಲೈಕ್ 40-50s ರೇಂಜಲ್ಲಿ ಜಾಸ್ತಿ ಜನ ಇದ್ದಾರೆ, ಯಂಗ್ಸ್ಟರ್ಸ್ ಕಡಿಮೆ ಇದ್ದಾರೆ, ಹುಡುಗರು ಜಾಸ್ತಿ ಇದ್ರು. ಅದರಲ್ಲಿ ಸ್ವಲ್ಪ ಇದಿತ್ತು. ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಇಸ್ ಗುಡ್. ಸೊ ಫ್ಯೂಚರಲ್ಲಿ ಹಿಂಗೆ ಇರುತ್ತೆ. ಸೊ ವಿ ಆಲ್ ಟುಗೆದರ್, ವರ್ಕ್ ಟುಗೆದರ್, ಗ್ರೋ ಟುಗೆದರ್. ನಮ್ಮ ಶಿವ ಸರ್ ಹೇಳ್ತಾರಲ್ಲ, ಅದಕ್ಕೆ ನಾವು ಫಾಲೋ ಮಾಡಬೇಕು. ಸಿಸ್ಟಮ್ಗೆ ಫಾಲೋ ಮಾಡಿದ್ರೆ ರಿಯಲಿ ನೀವು ಸಕ್ಸಸ್ ಆಗ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಸುದೀಪ್ ಸರ್. ಯಾಕೆಂದರೆ ಸುದೀಪ್ ಸರ್ದು ಏನಂದರೆ ಬ್ಯಾಲೆನ್ಸ್ ಮಾಡೋದು ಚೆನ್ನಾಗಿದೆ ಇವ್ರ ಹತ್ರ. ಎಲ್ರಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಪರ್ಸನ್ ಆದ್ರೂ ಒಳ್ಳೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರಲ್ಲ, ಅದು ಒಂದು ಸ್ಪೆಷಾಲಿಟಿ ಇವ್ರ ಹತ್ರ ಇದೆ. ಎಂಥ ಸಿಚುವೇಶನ್ ಬಂದ್ರೂ ಹ್ಯಾಂಡ್ಲಿಂಗ್ ಮಾಡೋದು ಒಂದು ಇದಿದೆ ಇವ್ರ ಹತ್ರ. ಕೋಪನೂ ಮಾಡ್ಕೊಡಲ್ಲ, ಇದು ಮಾಡ್ಕೊಡಲ್ಲ. ರಿಯಲಿ ಐ ಆಮ್ ಥ್ಯಾಂಕ್ಫುಲ್ ಟು ಸುದೀಪ್ ಸರ್ ಅಲಾಂಗ್ ವಿತ್ ಮೈ ಟೀಮ್ ಮೇಟ್ಸ್ ಆ್ಯಂಡ್ ಮೈ ಸ್ಮಾರ್ಟ್ ಕ್ವಿಕ್ ಪಾರ್ಟ್ನರ್ಸ್, ಎವ್ರಿ ಒನ್, ಫ್ಯಾಮಿಲಿ, ಸ್ಮಾರ್ಟ್ ಕ್ವಿಕ್ ಫಾರ್ ಫ್ಯಾಮಿಲೀಸ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಏನಾದ್ರು ಹೇಳಿ ನಿಮ್ಗೆ. ಗೋವಾಗ್ ಬಂದು 2 ದಿನ ಆಯ್ತು. ಏನೇನೆಲ್ಲ ಮಾಡಿದ್ರಿ ಹೇಳಿ. ಎಂಜಾಯ್ ಮಾಡಿದ್ರ? ಖುಷಿ ಆಯ್ತಾ? ಚೆನ್ನಾಗಿ ಎಂಜಾಯ್ ಮಾಡಿದ್ವು. ಈ ತರ ಎಂಜಾಯ್ ನಾವ್ ಯಾವತ್ತೂ ಮಾಡಿರ್ಲಿಲ್ಲ. ನಾವು ಬಂದಿದ್ದು ಇದೇ ಫಸ್ಟ್. ಹಂಗಾಗಿ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು. ದೀಪು ಸಾರು, ಶಿವು ಸಾರು ಎಲ್ಲ ಬಂದಿದ್ರೆ ತುಂಬಾ ಚೆನ್ನಾಗಿರೋದು. ನಾವು ಅವರೆಲ್ಲ ಬರಲ್ಲ ಅಂತ ಅನ್ಕೊಂಡೇ ದೀಪು ಸರ್ ಬರ್ಬೇಕಂದ್ರೆ ಮಿನಿಮಮ್ 200 ಜನ ಇರ್ಬೇಕು. ಹೌದಾ? 200 ಜನ ಬರೋಣ, ಅವಾಗ ಕರ್ಸೋಣ ಅಂತ. ಅವಾಗ ನಮ್ಗೆ ಗೊತ್ತಿಲ್ವಲ್ಲ ಸರ್. ಅದು ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಎಂಜಾಯ್ಮೆಂಟ್ ಚೆನ್ನಾಗಿತ್ತು. ತುಂಬಾ ಥ್ಯಾಂಕ್ಸ್ ಸರ್, ನಿಮ್ ಸಪೋರ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಈಗ ನಮ್ಮ ಮಸು ಸರ್ ಹೇಳ್ದಂಗೆ ಲಾಸ್ಟ್ ಟೈಮ್ ಏನಾಯ್ತು ಅಂದ್ರೆ ಏಜ್ ಸ್ವಲ್ಪ ಎಲ್ಲ 30-35 ಒಳಗೆ ಜಾಸ್ತಿ ಇದ್ರು, ಸ್ವಲ್ಪ ಮೇಲಿರೋರು ಕಮ್ಮಿ. ಹಂಗಾಗಿ ಸ್ವಲ್ಪ ಅದು ಬೇರೆ ತರ ಡಿಫ್ರೆಂಟ್ ಆಗಿತ್ತು. ಈ ಸರಿ ನನ್ಗೆ ಯಾಕೆ ಈಸಿ ಆಯ್ತು ಅಂದ್ರೆ ಎಲ್ಲ ನಮ್ಮ ಏಜ್ಗಿಂತ ಸ್ವಲ್ಪ ಇರೋದಿತ್ತು. ಸೊ ಎಲ್ಲ ಅರ್ಥ ಮಾಡ್ಕೋತಾರೆ ನಮ್ ಕಷ್ಟ. ಚೆನ್ನಾಗಿ ಆಯ್ತು. ಕರೆಕ್ಟ್. ಥ್ಯಾಂಕ್ ಯು ಮೇಡಮ್. ಭಾರತಿ ಮೇಡಮ್ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್. ಹತ್ರ ಇಟ್ಕೊಳ್ಳಿ. ನಾನು ಬಂದಿದ್ದು ಈ ನಮ್ಮ ಸ್ಮಾರ್ಟ್ ವೀಕ್ ಕಂಪ್ನಿಯಿಂದ ಫಸ್ಟ್ ಟೈಮ್ ಬಂದಿದ್ದು. ಮುಂಚೆ ಒಂದ್ಸಲ ಬಂದಿದ್ವಿ, ಅಂದ್ರೆ ಇವಾಗ ಹೋಗಿದ್ವಲ್ಲ ಅದೊಂದು, ಮತ್ತೆ ನೆನ್ನೆ ಆಟ ಆಡಿದೊಂದು ಬೀಚು, ಇದಿಷ್ಟು ಒಂಚೂರು ಅಷ್ಟೇ ನೋಡ್ಕೊಂಡು ನಾವು ಹೊಟ್ಟೋಗಿದ್ದು. ಬೇರೆ ಏನು ಚರ್ಚ್ ಅದೆಲ್ಲ ಹೋಗಿದ್ವಿ. ಆಮೇಲೆ ಇದು ಲಿಂಗೇಶ್ವರವಿಗೆ ಹೋಗಿದ್ವಲ್ಲ, ಅದೆಲ್ಲ ಹೋಗಿದ್ವಿ. ದೇವಸ್ಥಾನಗಳು. ಆಮೇಲೆ ಇನ್ನೊಂದು ಮಿಸ್ ಆಯ್ತು, ಒಂದು ಲಕ್ಷ್ಮೀ ದೇವಸ್ಥಾನ ಅಂತ ಇದೆ ಇಲ್ಲಿ, ಅದು ತುಂಬಾ ಚೆನ್ನಾಗಿರ್ತದೆ. ದುರ್ಗಾ ಅವತಾರ ಮಾಡಿರೋದು ಒಂದು ಲಕ್ಷ್ಮಿ. ಅದು ಇದನ್ನ ಮಾಡಕ್ಕೆ ಯಾರಿಗೆ ಗೊತ್ತಿರುತ್ತೆ ಅನ್ಸುತ್ತೆ. ಇನ್ನು ನೆಕ್ಸ್ಟ್ ಟೈಮ್ ಬಂದಾಗ ಅದು ಚೆನ್ನಾಗಿರುತ್ತೆ. ಅದೆಲ್ಲ ದೇವಸ್ಥಾನಗಳು ಜಾಸ್ತಿ ತೋರಿಸಿದ್ರು.
ಅದ್ ನೋಡ್ಕೊಂಡು ಹೊರಟೋಗಿದ್ವಿ. ಆದ್ರೆ ಈ ಕಂಫರ್ಟಬಲ್ ಇರ್ಲಿಲ್ಲ ನಮ್ಗೆ. ಫ್ಯಾಮಿಲಿಗಳ ಜೊತೆಲೇನು ಇಷ್ಟೆಲ್ಲ ಒಂದ್ ಮಾತಾಡಿದ್ರೆ ಕಷ್ಟ, ಮಾತಾಡದೆ ಒಳ್ಳೆ ಒಂಥರ ನಾವೇ ಉಸಿರು ಕಟ್ಕೊಂಡು ಬದುಕಿದಂಗೆ ಇತ್ತು. ಆಗಿತ್ತು. ಈ ಸಲ ತುಂಬಾನೇ ಚೆನ್ನಾಗಿ ಫ್ರೆಂಡ್ಗಳ ಜೊತೆ ಎಂಜಾಯ್ ಮಾಡಿದ್ವಿ, ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಬರ್ಬೇಕಾದ್ರೆ ನಂಗೆ ಇದು ಇವರು ಸುದೀಪ್ ಸರ್ ಬರ್ತಾರೆ, ಇನ್ಯಾರು ಬರ್ತಾರೋ, ನಾನು ಭಯ ಪಟ್ಕೊಂಡಿರ್ಬೇಕಲ್ಲಪ್ಪ ಅಮ್ಮ, ಅವ್ರ ಥರನೇ ಈ ಫ್ಯಾಮಿಲಿಗಳ ಜೊತೆ ಬಂದಂಗೆ ಉಸಿರು ಕಟ್ಕೊಂಡು ಬದುಕಬೇಕಲ್ಲ ಅನ್ಕೊಂಡು 3 ದಿನ ಅನ್ಕೊಂಡು ಬಂದೆ. ಇಲ್ಲಿಗೆ ಬಂದ್ರೆ ನಮ್ಗೆ ಸರ್ ಅಂತ ಅನಿಸ್ತಾ ಇಲ್ಲ, ನಮ್ ಜೊತೆ ಫ್ರೆಂಡ್ಸ್ ತರ ಅನಿಸ್ತಾರೆ. ಇದೊಂದು ತುಂಬಾ ಖುಷಿ ಆಯ್ತು. ಇದೊಂದು ಎಕ್ಸ್ಪೀರಿಯನ್ಸ್ ಇನ್ನೊಂದ್ಸಲ ಬರ್ಬೇಕು ಅಂತ ಅನಿಸ್ತಿದೆ. ಚೆನ್ನಾಗಿದೆ. ಭಾಗ್ಯ ಮೇಡಮ್ ಕೊಡಿ. ಎಲ್ಲರೂ ಸ್ಮಾರ್ಟ್ ಬಿಟ್ ಫ್ಯಾಮಿಲಿಗೆ ನಮಸ್ಕಾರ. ಇದು ನಾನು ಫಸ್ಟ್ನೇ ಸಲ ಗೋವಾಗೆ ಬಂದಿರೋದು. ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಸ್ವಂತ ಫ್ಯಾಮಿಲಿ ಜೊತೆ ಬಂದು ಇಷ್ಟು ಎಂಜಾಯ್ ಮಾಡ್ತಿರಲ್ಲ ಅಷ್ಟೇ ಎಂಜಾಯ್ ಮಾಡಿದ್ದೀವಿ ಸ್ಮಾರ್ಟ್ ಬಿಟ್ ಫ್ಯಾಮಿಲಿ ಜೊತೆ. ಈ ಥರ ಇನ್ನೊಂದ್ಸಲಿ ಬರಬೇಕು ಅನಿಸುತ್ತೆ. ನನ್ನ ಲೈಫಲ್ಲಿ ಎಂದು ಇಷ್ಟೊಂದು ಡ್ಯಾನ್ಸ್ ಮಾಡಿರಲಿಲ್ಲ, ನನಗೆ ಗೊತ್ತಾಗಿರಲಿಲ್ಲ. ಅದು ಹೆಂಗೆ ಡ್ಯಾನ್ಸ್ ಮಾಡೋದು, ಅದು ಹೆಂಗೆ ಅಂತಂತಾನೆ ಗೊತ್ತಾಗ್ತಾ ಇಲ್ಲ. ಡ್ಯಾನ್ಸ್ ಮಾಡೋರು ನೋಡ್ಕೊಂಡು ನಮಗೂ ಜೋಶ್ ಬಂದ್ಬಿಡ್ತು. ಅದೇ ಯಾರು ಇದು ಸ್ಟೇಟಸ್ ಹಾಕಿ ನಮ್ಮ ಯಜಮಾನರು ರಾತ್ರಿ ನೋಡ್ಬಿಟ್ಟು ಅವರು ಫುಲ್ ಖುಷಿ ಪಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ. ಇನ್ನೊಂದ್ಸಲಿ ಇದೇ ತರ ಬರ್ಲೇಬೇಕು. ನೆಕ್ಸ್ಟ್ ಟೈಮ್ ರವಿ ಸರ್ ಮಿಸ್ ಮಾಡಬೇಡಿ. ಅದೇ ಹೇಳ್ಬೇಕು ಅಂದ್ರೆ ಎಲ್ಲಾನು ಒಂದೇ ಸಮವಾಗಿ ಕೂಗ್ತಾರೆ ಅವ್ರಂತ, ಇದು ಯಾರಿಗೂ ಬರಲ್ಲ ಈ ತರ. ನಮ್ಗೆ ಅಷ್ಟು ಖುಷಿ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಮ್ಮ ಫ್ಯಾಮಿಲಿ ಬಂದ್ರೆ ಇಷ್ಟು ಅವಾಯ್ಡ್ ಮಾಡೋಕ್ಕಾಗಲ್ಲ. ಇಷ್ಟು ಜನ ಅವಾಯ್ಡ್ ಮಾಡ್ಕೊಂಡು ಒಂದೇ ಸಮಯ ತೂಸ್ಕೊಂಡು ಬರ್ತಾರೆ. ಅವ್ರಿಗೊಂದು ಕೋಟಿ ನಮಸ್ಕಾರಗಳು. ಯಾಕೆ ಸರ್? ಯಾರು ರೆಡಿ ಇರ್ತಾರೆ ಅವ್ರಿಗೆ ಕೊಡಲ್ಲ ಮೈಕ್, ಯಾರು ರೆಡಿ ಇರಲ್ಲ ಅವ್ರಿಗೆ ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಹತ್ರ ಇಟ್ಕೊಳ್ಳಿ. ನಾವು ಫಸ್ಟ್ ಟೈಮ್ ಬಂದು ಈಗ ಸೆಕೆಂಡ್ ಟೈಮ್ ಬಂದು ಹೋದ್ ಸರಿ ನಮ್ಗೇನು ಈ ಸಾರಿ ಇವ್ರಿಗೆ ಹೇಳಕ್ಕೂ ನನಗೆ ಪಿಕ್ಚರ್ ಬಂತು. ಆಕ್ಚುಲಾಗಿ ನಾವು ಫಸ್ಟ್ ಬಂದು ಕಲ್ತಿದ್ದಕ್ಕೆ, ನೋಡಿದ್ದಕ್ಕೆ, ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಕ್ಕೆ ಇವರು ಅಷ್ಟೇ ಬರಲ್ಲ ಅಂತ ಇದ್ರು. ಆಮೇಲೆ ಚೆನ್ನಾಗಿರುತ್ತೆ ಬಂದಿಲ್ಲ ಅಂತ ಹೇಳಿ ಇದು ಮಾಡ್ಕೊಂಡು ಕರ್ಕೊಂಡ್ಬಂದೆ. ಮತ್ತು ಅವರಿಬ್ಬರು ಕರ್ಕೊಂಡ್ಬಂದೆ. ಹಾಗಾಗಿ ತುಂಬ ಎಂಜಾಯ್ ಮಾಡಿದ್ದೀವಿ ಸರ್. ಥ್ಯಾಂಕ್ಸ್ ಟು ಯು ಆ್ಯಂಡ್ ಸರ್. ಮತ್ತೆ ಅದಕ್ಕಿಂತ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಥ್ಯಾಂಕ್ ಯು ಸೋ ಮಚ್. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವರು ನಮ್ಮ ಟ್ರಿಪ್ ಅಲ್ಲೇ ಇರಲ್ಲ, ಇವ್ರು ಎಕ್ಸ್ಟ್ರಾ ಪ್ಲೇಯರು, ಲಾಸ್ಟ್ ಮೂಮೆಂಟ್ ಅಲ್ಲಿ ಆಡ್ ಆಗಿರೋದು. ಮಂಡೇ ಅಲ್ವಾ ನೀವು ಹೇಳಿದ್ದು ಬರ್ತಾ ಇದ್ದೀನಿ ಅಂತ? ಮಂಡೇ ಅಲ್ಲ, ಸಂಡೇ ಹೇಳಿದ್ರು. ಇಲ್ಲ ಸರ್, ನಂದು ಟಿಕೆಟ್ ಮಾಡಿ ಬರ್ತಾ ಇದ್ದೀನಿ. ಓಕೆ, ಗುಡ್ ಈವ್ನಿಂಗ್ ಎಲ್ಲರಿಗೂ. ಸ್ಮಾರ್ಟ್ ಬಿಟ್ ಫ್ಯಾಮಿಲಿಗೆ ನನ್ನ ಹೆಸರು ಶರ್ಮಿಳಾ. ಇದೇ ಫಸ್ಟ್ ಟೈಮ್ ಅಲ್ಲ, ಈಗ 5th ಟೈಮ್ ಗೋವಾಗೆ ಬರ್ತಾ ಇರೋದು. ಆದರೆ ಸ್ಮಾರ್ಟ್ ಬಿಟ್ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ಮೆಂಟ್ ಮಾಡಿದೆ. ಫ್ರೆಂಡ್ಸ್ ಜೊತೆನೂ ಬಂದಿದ್ದೀವಿ. ನಾವು 15 ಜನ ಬಂದಿದ್ವಿ 2023 ಡಿಸೆಂಬರಲ್ಲಿ. ಆದರೆ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ, ಅದಾಗ ಇಲ್ಲಿ ತುಂಬ ಎಂಜಾಯ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟು 2-3 ಸಲ ಬರಬೇಕಂದ್ರೂ ನಮ್ಗೆ ಖುಷಿ ಆಗುತ್ತೆ. ಎಲ್ಲ ತುಂಬ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಸುದೀಪ್ ಸರ್ಗೆ ಚಪ್ಪಾಳೆ ಕೊಡಿ, ಆಮೇಲೆ ನಾಗರಾಜ್ ಸರ್ ಕೊಡಿ, ದೀಪು ಗೌಡ ಸರ್ಗಂತೂ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು ದೇವರಾಣಿಗೆ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನನಗಂತೂ ಕಣ್ಣ ದಿನ ನೀರು ಬರ್ತಾ ಇರುತ್ತೆ. ಸಂತೋಷದ ಬಾಷ್ಪ ಅಂತಾರಲ್ಲ, ಹಂಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹ್ಯಾಪಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಥ್ಯಾಂಕ್ ಯು ಮೇಡಮ್. ಓಕೆ, ಸೊ ಇಲ್ಲಿ ಒಂದು ಯಂಗ್ ಜೋಡಿ ಇದೆ. ಸೊ ಅವ್ರದ್ದೊಂದು ಎಕ್ಸ್ಪೀರಿಯನ್ಸ್ ಕೇಳೋಣ. ಯಾಕಂದ್ರೆ ಅವ್ರದ್ದೇ ಲೋಕ ಬೇರೆ ಇರುತ್ತೆ, ಬಟ್ ನಮ್ಗಳ ಜೊತೆ ಬಂದಾಗ ಅವ್ರು ಹೆಂಗ್ ಎಂಜಾಯ್ ಮಾಡಿದ್ರು, ಕರೆಕ್ಟ್ ಅಲ್ಲ? ಸೊ ಅದೊಂದು ನೋಡೋಣ. ಸೊ ಹಾಯ್ ಎವ್ರಿವನ್, ದಿಸ್ ಇಸ್ ದ್ವಿವೇದಿ. ಆಕ್ಚುಲಿ ಒಂದು ಓಪನ್ ಆಗಿ ಏನ್ ಹೇಳ್ಬೇಕಂದ್ರೆ, ಲೈಕ್ ನಾರ್ಮಲಿ ನಾನು ತುಂಬಾ ಟ್ರಿಪ್ಸ್ ಹೋಗಿದ್ದೀನಿ. ನಾನು ಆಲ್ಮೋಸ್ಟ್ ಆಲ್ ನನ್ನ ಕಾಲೇಜ್ ಲೈಫ್ ಇಂದ ಲೈಕ್ ನನಗೆ ಡ್ರೈವಿಂಗ್ ಅಂದ್ರೆ ಇಷ್ಟ, ಪ್ರತಿಯೊಂದು ಇಷ್ಟ ಇರೋದ್ರಿಂದ ಎಲ್ಲಾದ್ರೂ ಪ್ರೀ ಪ್ಲಾನ್ ಮಾಡ್ಕೊಂಡು ನಾವು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕಂತ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾವು ಹೋಗ್ತಾ ಇದ್ವಿ. ಬಟ್ ಅಲ್ಲಿ ಒಂದಲ್ಲ ಒಂದು ಎಡವಟ್ ಹಾಗೆ ಆಗುತ್ತೆ. ಸೊ ಅಟ್ ಎನಿ ಕಾಸ್ಟ್ ನಾವು ಅಪ್ ಟು ಮಾರ್ಕ್ ಇರ್ಬೇಕು ಅನ್ಕೊಂಡು ಪ್ರತಿ ಸತಿ ಟ್ರಿಪ್ ಹೋದಾಗ ಏನಾದ್ರೂ ಒಂದು ಚಿಕ್ಕಪುಟ್ಟ ಎಡವಟ್ ಆಗ್ತಾ ಇತ್ತು, ಅವಾಗ ಒಂಥರ ಬೇಜಾರಾಗೋದು. ಬಟ್ ಇವಾಗ ಇಲ್ಲಿ ಬಂದು ಹೆಂಗಂದ್ರೆ ನಾವು ಓಡಾಡ್ತಿರೋ ರೋಡ್ ಸಮೇತ ಗೊತ್ತಿಲ್ಲ ನಮ್ಗೆ, ಬಟ್ ಅದು ಏನೋ ಎಂಜಾಯ್ ಮಾಡ್ತಾ ಇದೀವಿ. ಸೊ ರೆಸ್ಪಾನ್ಸಿಬಿಲಿಟಿ ಎಲ್ಲ ತುಂಬಾ ಚೆನ್ನಾಗಿ ತಗೊಂಡು
ಅವರ ಲೆವೆಲ್ಗೆ ಮೀರಿದ್ದು ಅವರು ರೆಸ್ಪಾನ್ಸಿಬಿಲಿಟಿ ತಗೊಂತಿದ್ದಾರೆ. ಬಿಕಾಸ್ ನನಗೆ ಚೆನ್ನಾಗೋಯ್ತು, ಈಗ ಇಷ್ಟು ಜನ ಹ್ಯಾಂಡಲ್ ಮಾಡಬೇಕು, ಅವ್ರು ಹೋಗ್ಬೇಕು, ಒಂದು ಲೊಕೇಶನ್ ಬುಕ್ ಮಾಡ್ಕೊಂಡು ಎಲ್ಲ ನೋಡ್ಕೊಬೇಕಂದ್ರೆ ಲೈಕ್ ಇಟ್ಸ್ ಅ ಬಿಗ್ ಜಾಬ್. ಸೊ ಎಲ್ಲರೂ ಜೋರಾಗಿ ಚಪ್ಪಾಳೆ ಕೊಡಿ ಸರ್ಗೆ. ಆಮೇಲೆ ನಿಮ್ದು ಡ್ಯಾನ್ಸ್ ಸೂಪರ್, ನೀವೇ ಸ್ಪಿರಿಟ್ ಎಲ್ಲರಿಗೂ, ನೀವೇ ಇನ್ಸ್ಪಿರೇಷನ್. ಗುಡ್ ಈವ್ನಿಂಗ್ ಎವ್ರಿಬಡಿ, ಐ ಆಮ್ ಐಶ್ವರ್ಯ. ನಂದು ಇದು ಸ್ಮಾರ್ಟ್ ಕ್ವಿಕ್ ಅನ್ನೋ ಫ್ಯಾಮಿಲಿ ಜೊತೆ ನಂದು ಫಸ್ಟ್ ಟೈಮ್ ಗೋವಾಗೆ. ಯೂಶಲಿ ನಾವು ಫ್ರೆಂಡ್ಸ್ ಜೊತೆ ಹೋಗ್ತೀವಿ, ಇಲ್ಲ ನಾನು ಮುಂಚೆ ನನ್ನ ಫ್ಯಾಮಿಲಿ ಜೊತೆ ಹೋಗ್ತಿದ್ದೆ. ಇವಾಗ ನನಗೆ ಹೊಸ ಫ್ಯಾಮಿಲಿ, ಈಗಷ್ಟೇ ಹೊಸ ಫ್ಯಾಮಿಲಿ ಸಿಕ್ಕಿರೋದು. ಸೊ ವೈಬ್, ನಾವು ನಮ್ಮ ಏಜ್ ಜೊತೆ ವೈಬ್ ಮಾಡೋದ್ರಲ್ಲೂ ಅದ್ರಲ್ಲೂ ಆಚೆ ಆಗುತ್ತೆ, ಮೈಂಡ್ ಸೆಟ್ ಬೇರೆ ಇರುತ್ತೆ, ಎಲ್ಲ ಬೇರೆ ಇರುತ್ತೆ. ನಾನು ಅನ್ಕೊಂಡ್ ಬಂದಿದ್ದೇನಂದ್ರೆ ಮ್ಯಾಚ್ ಆಗುತ್ತೆ ವೈಬು, ಮೈಂಡ್ ಸೆಟ್ ಹೆಂಗಿರುತ್ತೆ ಏನು ಎತ್ತಂತ. ಬಟ್ ನಾವ್ ಯಂಗ್ಸ್ಟರ್ಸ್ ನಮ್ ವೈಬ್ ನಮ್ಗಿಂತ ಜಾಸ್ತಿ ವೈಬ್ ಮಾಡ್ತೀರಾ ನೀವು, ಆಕ್ಚುಲಿ ಜಾಸ್ತಿ ವೈಬ್ ಮಾಡ್ತೀರಾ. ಡಾನ್ಸ್ ಆಗ್ಲಿ ಎಲ್ಲಾದು ಆಗ್ಲಿ ಪ್ರತಿ ಒಂದಕ್ಕೂ ಎಲ್ಲರೂ ಎಂಜಾಯ್ ಮಾಡ್ತೀರಾ. ಏನೇ ಡಿಫ್ರೆಂಟ್ ಮೈಂಡ್ ಸೆಟ್ ಇಲ್ಲ, ಅಥವಾ ಏನಾದ್ರೂ ಯಾರು ಮಾತಾಡ್ಸ್ಬಾರ್ದು, ಮಿಂಗಲ್ ಆಗ್ಬಾರ್ದು ಅಂತ ಏನಿಲ್ಲ. ಎಲ್ಲ ಒಟ್ಟಿಗೆ ಇರ್ತೀರಾ, ಎಲ್ಲ ಒಟ್ಟಿಗೆ ಮಾಡ್ತೀರಾ, ಎಲ್ಲ ಒಟ್ಟಿಗೆ ಕುಳಿತೀರಾ, ಜೋಶಲ್ಲಿ ಮಾಡ್ತೀರಾ, ಎಲ್ಲ ಒಟ್ಟಿಗೆ ಎಲ್ಲ ಆರಾಮಾಗೆ. ಮತ್ತೆ ರೂಮ್ ಅಷ್ಟೇ, ರೂಮ್ ಬಾಲ್ಕನಿ ಆಗಿರ್ಲಿ, ಪ್ರತಿಯೊಂದು ರೆಸ್ಟ್ ರೂಮ್ಸ್ ಇಂದ ಹಿಡಿದು ಪ್ರತಿಯೊಂದು ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲು ಚೆನ್ನಾಗಿದೆ. ಅದಾದ್ಮೇಲೆ ಲಂಚು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಅದೆಲ್ಲ ಪ್ರೋಟೀನೇಷಿಯಸ್ ಬ್ರೇಕ್ಫಾಸ್ಟ್ ಇತ್ತು, ಎಲ್ಲ ಬ್ಯಾಲೆನ್ಸ್ಡ್ ಆಗಿ ಊಟ ಇತ್ತು, ಎಲ್ಲ ಚೆನ್ನಾಗಿತ್ತು. ಅಂಡ್ ಇವತ್ತು ಸ್ಪೈಸ್ ಗಾರ್ಡನ್ಗೆ ಹೋಗಿ ಊಟ ಮಾಡಿದ್ದು ಅದು ಇನ್ನ ಒಂದು ಅದ್ಭುತ. ಆಕ್ಚುಲಿ ಆ ನೇಚರ್ ಅಲ್ಲಿ ಆಗುತ್ತೋ ಇಲ್ವೋ ಅಂತಾನೆ ನಾವು ಅನ್ಕೊಂಡಿದ್ದು. ಬಟ್ ಆ ಆಂಬಿಯನ್ಸ್ ಅಲ್ಲಿ, ಆ ಇದ್ರಲ್ಲಿ ನಾವು ಊಟ ಮಾಡಿದ್ದು, ಅದು ಎಲ್ಲರ ಜೊತೆ, ಹೊಸ ಫ್ಯಾಮಿಲಿ ಜೊತೆ ನಾವು ಊಟ ಮಾಡಿದ್ದು, ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಹೊಸ ಎಕ್ಸ್ಪೀರಿಯನ್ಸ್. ಸೊ ಒಂದು ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಬಿಕಾಸ್ ಅವ್ರು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ನಾವ್ ಎಷ್ಟೇ ಲೇಟ್ ಮಾಡಿದ್ರು ನಮಗ್ ಬೈದಿಲ್ಲ, ನಮಗ್ ಆಕ್ಚುಲಿ ಬೈದಿಲ್ಲ, ನಮಗ್ ಬೈದಿಲ್ಲ. ನನ್ಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತದೆ, ಅಯ್ಯೋ ಸರ್ ಬೈದ್ಬಿಡ್ತಾರೇನೋ, ಅಯ್ಯೋ ಸರ್ ಬೈದ್ಬಿಡ್ತಾರೇನೋ. ಬಟ್ ಆಕ್ಚುಲಿ ಕಾಮಾಗಿ ಹ್ಯಾಂಡಲ್ ಮಾಡಿದ್ರು. ಅವರು ಎಂಜಾಯ್ ಮಾಡಿದ್ದಾರೆ, ಅವ್ರ ಫ್ಯಾಮಿಲಿ ಜೊತೆ ಆಗ್ಲಿ ನಮ್ ಜೊತೆ ಆಗ್ಲಿ ಎಲ್ಲ ಎಂಜಾಯ್ ಮಾಡಿದೀವಿ, ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತು. ಥ್ಯಾಂಕ್ ಯು. Stay, arrangements, enjoyment, everything was nice. ಇದಕ್ಕೆ ಮುಂಚೆ ಬಂದಿದ್ರ ಗೋವಾಗೆ? ಬಂದಿಲ್ಲ, ಫಸ್ಟ್ ಟೈಮ್. ರಿಲ್ಯಾಕ್ಸಿಂಗ್ ವೆಕೇಶನ್. ಓಕೆ. ಸೊ ಬರಕ್ ಮುಂಚೆ ನಿಮ್ಮಲ್ಲಿ ಮೈಂಡಲ್ಲಿ ಏನು ಐಡಿಯಾ ಇತ್ತು ಗೋವಾ ಅಂದ್ರೆ? ಗೋವಾ ಎಲ್ಲ ನೋಡಿದ್ರಲ್ಲ, ಫ್ರೆಂಡ್ಸ್ ಹೋಗಿರ್ತಾರೆ, ಶೇರ್ ಮಾಡಿದ್ದಾರೆ. ಸೊ ಇಟ್ಸ್ ಅ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಓಕೆ, ಥ್ಯಾಂಕ್ ಯು. ಕೊಡಿ ಮೇಡಮ್. ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು, ಎಲ್ಲರೂ ಚೆನ್ನಾಗಿ ಇದೇ ಫ್ಯಾಮಿಲಿ ಜೊತೆಗೆ ಬಂದಂಗೆ ಅನಿಸ್ತು, ಚೆನ್ನಾಗಿತ್ತು ಎಲ್ಲಾನು. ಥ್ಯಾಂಕ್ ಯು. ಥ್ಯಾಂಕ್ ಯು. ಜೋಶು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನಾವು ಗೋವಾಗೆ ಬರ್ಬೇಕಾದ್ರೆ ಈ ತರ ಹಿಂಗೆ ಅಂತ ಅನ್ಕೊಂಡಿರ್ಲಿಲ್ಲ, ಬಟ್ ಸೂಪರ್ ಆಯ್ತು. ಎಂಜಾಯ್ಮೆಂಟ್ ಯಾವತ್ತು ಮಾಡಕ್ ಆಗಲ್ಲ ಅನ್ಸ್ಕೊಂಡಿರ್ತೀವಿ. ಸತೀಶ್ ಅಣ್ಣ ನಾವು ಕ್ಯಾನ್ಸಲ್ ಮಾಡೋ ಮೂಮೆಂಟ್ ಅಲ್ಲಿ ಇದ್ದು. ಹೌದಾ? ದೇವ್ರ ಆಶೀರ್ವಾದ ಆಗಿಲ್ಲ. ಎಲ್ಲರಿಗೂ ನಮಸ್ಕಾರ. ಮಾತಾಡಿ. ಇನ್ನು ಉಳಿದಿದೆ ಇವ್ರ ಕಡೆ ಮಾತಾಡೋದ್ರಿಂದ ಬ್ಯಾಲೆನ್ಸ್ ಇದೆ, ಮಾತಾಡ್ತೀನಿ. ಎಲ್ಲರಿಗೂ ಇದು ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿತ್ತು. ನಾವು ಇದಕ್ಕೂ ಮುಂಚೆ ಸುಮಾರು ಒಂದು 2-3 ಸರ್ತಿ ಬಂದ್ಬಿಟ್ಟಿದ್ದೀವಿ ಗೋವಾಗೆ ಫ್ಯಾಮಿಲಿ. ನಾವು ಇವರಿಗೆ ಬರೀ ಡ್ರೈವರ್ ಅಂತಾನೆ ಕರ್ಕೊಂಬರೋದು, ಯಾವಾಗಲೂ ಸುಮ್ಮನೆ ಡ್ರೈವ್ ಮಾಡೋದು ಬರೋದು, ಅಲ್ಲಿ ಸೈಡಲ್ಲಿ ಇವಾಗ ಹೋಗಿ ಡಿಸೆಂಬರ್ ನೋಡಿ ಬೀಚಲ್ಲಿ ಒಳಗೆ ಬಂದೇ ಇಲ್ಲ ಅವರು, ಆಚೆನೆ ಕೂತಿದ್ರು. ಹಾಗೆ ಎಲ್ಲಿ ಹೋದ್ರು ಎಂಜಾಯ್ ಮಾಡಲ್ಲ, ಸುಮ್ಮನೆ ಆರಾಮಾಗಿ ಹೋಗೋದು ಬರೋದು ಅಷ್ಟೇ ಕೆಲಸ. ಈ ಸಲ ಮಾತ್ರ ತುಂಬಾನೇ ಎಂಜಾಯ್ ಮಾಡಿಬಿಟ್ರು ಇವ್ರು. ಈ ತರ ಎಂಜಾಯ್ ಮಾಡಿದ್ರೆ ನಾನೇ ಫಸ್ಟ್ ಟೈಮ್ ಮಾಡಿದ್ದೀನಿ. ತುಂಬಾ ಎಂಜಾಯ್ ಮಾಡಿದ್ರು, ಡ್ಯಾನ್ಸ್ ಮಾಡೋದು. ಇವಾಗ ಅನಿಸ್ತಾ ಇದೆ, ಅವ್ರಿಗೆ ಅನಿಸುತ್ತೆ ಎಲ್ಲಾದ್ರೂ ಈಗ ಹೋಗ್ಬೇಕು ಈ ತರ ಟ್ರಿಪ್ಸ್ ಇದ್ರೆ ಅಂತ ಹೇಳ್ಬಿಟ್ಟು. ಸುದೀಪ್ ಸರ್ ಬಂದು ಬಿಗ್ ಕ್ಲಾಪ್ಸ್. ಯಾಕಂದ್ರೆ ದೀಪಗೌಡ ಸರ್ ಆದ್ಮೇಲೆ ನೆಕ್ಸ್ಟ್ ಗೆ ನಾವು ಇವರೇ ಒಂದು ಲೀಡರ್ ಅಂತ ಅನ್ಕೊಳ್ಳೋದು. ಅಂತ ಲೀಡರು ನಮ್ಮ ಜೊತೆಗೆ ಇಷ್ಟು ಚೆನ್ನಾಗಿ ಮಿಂಗಲ್ ಆಗಿ ಜೊತೆಗೆ ಊಟ ತಿಂಡಿ ಯಾವ ರೀತಿ ಅಂದ್ರೆ ನಮ್ಮಲ್ಲಿ ಒಬ್ಬರು ಅನ್ನೋ ತರ ಮಿಂಗಲ್ ಆಗಿಬಿಟ್ಟಿದ್ದೀರಾ. ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ, ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದೀರಾ. ಆಮೇಲೆ ಒಂದು ಊಟ ತಿಂಡಿ ನಮ್ಗೆ ಎಲ್ಲ ಹೋಗೋದು ಬರೋದು ಪ್ರತಿಯೊಂದು ಅಷ್ಟು ನೀಟಾಗಿ, ಯಾರಿಗೂ ಏನು ಅಂದಿರಾ ಬೈದಿರ, ಅಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದೀರಾ. ತುಂಬಾ ಥ್ಯಾಂಕ್ಸ್ ಸರ್. ನಾನು ಮಕ್ಕಳನ್ನ ಬಿಟ್ಟು ಮನೆಗೆ ಬಂದಿದ್ದೀನಿ. 3 ಜನ, 4, 5 ಜನ ಮಕ್ಕಳು, ನನ್ನ ತಂಗಿ ಮಕ್ಕಳು ಬಂದಿದ್ದಾರೆ. 5 ಜನ ಮಕ್ಕಳನ್ನ ಬಿಟ್ಟು ಆರಾಮಾಗಿ ಗಂಡ ಹೆಂಡತಿ ಬಂದ್ಬಿಟ್ಟಿದ್ದೀನಿ.
ಏನಾಗುತ್ತೆ ಹಾಗೆ ಅಂತ ಹೇಳ್ಬಿಟ್ಟು ಸತೀಶ್ ಅಣ್ಣ ಥ್ಯಾಂಕ್ಸ್ ಫ್ರಿಡ್ಜ್ಗೆ ಕರ್ಕೊಂಡ್ಬಂದ್ರು. ತುಂಬಾ ಚೆನ್ನಾಗಿತ್ತು ಸರ್, ಸೂಪರ್ ಆಗಿತ್ತು. ಎಂಜಾಯ್ ಮಾಡಿದ್ರಾ? ತುಂಬಾ ಎಂಜಾಯ್ ಮಾಡಿದ್ವಿ. ಸರಿ ಮೇಡಮ್, ನೆಕ್ಸ್ಟ್ ಟೈಮ್ ಇನ್ನೂ ಹೇಳದ್ನಲ್ಲ, ನೆಕ್ಸ್ಟ್ ಬರುವಾಗ ಮಕ್ಕಳನ್ನು ಕರ್ಕೊಂಡ್ ಬನ್ನಿ, ಅವರು ನೋಡ್ಬೇಕು. ಕರೆಕ್ಟ್ ಅಲ್ವಾ? ಡ್ಯಾನ್ಸ್ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್. ಹೌದಾ? ನೋಡ್ಬಿಟ್ಟು ಈ ಕಪ್ಪಲ್ನ ನೋಡ್ಬಿಟ್ಟು ನಾವು ಹೆಂಗ್ ಕಪ್ಪಲ್ ಆಗ್ಬಿಟ್ಟು ವಾವ್, ಸೂಪರ್. ನೋಡಿ ನೋಡಿ, ಅವರಿಗೆ ಒಂದು ಥ್ಯಾಂಕ್ಸ್. ನೋಡ್ಬಿಟ್ಟು ಎಲ್ಲ ವರ್ಲ್ಡ್ ಕಪ್ ಡ್ಯಾನ್ಸ್ ಮಾಡಕ್ಕೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು. ಆಕ್ಚುಲಿ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದ್ರೆ ನಾನ್ ಬರೋ ಪ್ಲಾನ್ ಇರ್ಲಿಲ್ಲ, ನಮ್ ಲೀಡರ್ಸ್ಗಳನ್ನ ಯಾರನ್ನ ಕಳ್ಸೋದಂತ ಪ್ಲಾನ್ ಮಾಡಿ ಕೇಳಿದ್ರು. ಅವರು ನಾನು ಅಲ್ಲಿ ಬಿಸಿ, ನಾನು ಈ ಕಡೆ ಬಿಸಿ ಅಂತೆಲ್ಲ ಹೇಳಿದ್ರು. ಸೊ ಹಾಗಾಗಿ ಅವ್ರಿಗೆ ಎಲ್ಲರಿಗೂ ಒಂದು ಥ್ಯಾಂಕ್ಸ್. ಯಾಕಂದ್ರೆ ಅವ್ರು ಬರದೇ ಇರೋದಕ್ಕೆ ನಾನು ಬಂದಿದ್ದೀನಿ. ನಾ ಬಂದಿದ್ದಕ್ಕೆ ನಿಮ್ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಕ್ಕೆ ಅವಕಾಶ ಸಿಕ್ಕಿದೆ. ಸೊ ಹಾಗಾಗಿ ನಮ್ಮ ಎಲ್ಲ ಲೀಡರ್ಸ್ಗಳು ಯಾರೆಲ್ಲ ಬರ್ಲಿಲ್ಲ ಅವ್ರಿಗೊಂದು ಥ್ಯಾಂಕ್ಸ್. ಹಲೋ, ನನ್ನ ಹೆಸರು ವಿದ್ಯಾ. ಇದು ಫಸ್ಟ್ ಟ್ರಿಪ್ ನಂದು ಥೈಲ್ಯಾಂಡ್ ಟ್ರಿಪ್ ಆಗಿತ್ತು. ಇದು ಸೆಕೆಂಡ್ ಟ್ರಿಪ್, ಗೋವಾ ಟ್ರಿಪ್. ನಾನು ಅನ್ಕೊಂಡಿದ್ದೆ ಬೇರೆ ಲೆವೆಲ್ಗೆ ಇರುತ್ತೆ ಅಂತ, ಬಟ್ ಫ್ಯಾಮಿಲಿ ಓರಿಯೆಂಟೆಡ್ ಅಂತ ಫ್ಯಾಮಿಲಿ ಪ್ಯಾಕೇಜ್. ಮತ್ತೆ ಸುದೀಪ್ ಸರ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು, ಮತ್ತೆ ವೆಲ್ ಡಿಸಿಪ್ಲಿನ್ಡ್ ಆಗಿತ್ತು. ಹಾಗೆ ಅದನ್ನ ಸ್ಟ್ರಿಕ್ಟ್ ಅಂತ ಏನಿರಲಿಲ್ಲ, ತುಂಬಾ ಲಿಬರಲ್ ಆಗಿ ಎಲ್ಲಾರು ಚೆನ್ನಾಗಿ ನೋಡ್ಕೊಂಡ್ರಿ. ಮತ್ತೆ ಪ್ರತಿಯೊಬ್ರು ಬಂದಿರೋರು ಎಲ್ಲರೂ ಸಹ ಅಷ್ಟೊಂದು ಈಗೋಯಿಸ್ಟಿಕ್ ಪರ್ಸನ್ಸ್ ಯಾರು ಇಲ್ಲ ಇಲ್ಲಿ. ಎಲ್ಲರೂ ತುಂಬಾ ಚೆನ್ನಾಗಿ ಜೆಲ್ ಆಗ್ತಾರೆ. ಆಮೇಲೆ ಕಿಡ್ಸ್ ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಮಾತಾಡ್ತಿದ್ರು. ಎಲ್ಲ ತುಂಬಾ ಇಷ್ಟ ಆಯ್ತು. ಸ್ಪೆಷಲ್ ಥ್ಯಾಂಕ್ಸ್ ಟು ಸುನೀಲ್ ಸರ್ ಮತ್ತೆ ನಾಗರಾಜ್ ಸರ್. ಎಲ್ಲ ತುಂಬಾ ಓವರಾಲ್ ಚೆನ್ನಾಗಿತ್ತು. ನಾನು ನನ್ನ ಮಗ ನನ್ನ ತುಂಬಾ ಚೆನ್ನಾಗಿತ್ತು. ಕೂಡ ಸರ್ ತುಂಬಾ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಡೋಣ. ಗೋವಾ ತುಂಬಾ ಚೆನ್ನಾಗಿತ್ತು. ಹಲೋ, ನನ್ನ ಹೆಸರು ವಿಜಯ್ ಶರ್ಮಾ ಅಂತೇಳಿ. ಫಸ್ಟ್ ಟೈಮ್ ಗೋವಾ ಟ್ರಿಪ್ ಬಂದಾಗ ನಾವು ಆಲ್ಮೋಸ್ಟ್ 25 ಇಯರ್ಸ್ ಬ್ಯಾಕ್ ಬಂದಿದ್ದೆ ನಾನು. ನನ್ನ ಮಡ್ರೇಸ್ ಟೀಮ್ ಅಂತ ಇತ್ತು, ಬುಲೆಟಲ್ಲಿ ಮಡ್ರೇಸ್ ಮಾಡ್ತಾ ಇದ್ವಿ ಉಡುಪಿಯಲ್ಲಿ. ಸೊ ಆ ಟೈಮಿಂದ ಒಟ್ಟಿಗೆ ಒಂದು 50 ಬೈಕ್ಸ್ ಬಂದಿದ್ವಿ. ನಾವು ಬೈಕಲ್ಲಿ ಬಂದಿದ್ವಿ, ಬೈಕಲ್ಲಿ ಹೋಗಿದ್ವಿ. ಅದು ಬರೀ ನಾವು ಕಾಡು ಮೇಡು ಸುತ್ತಾಡ್ಕೊಂಡು ಆ ರೀತಿಯಲ್ಲಿ ಇದು ಮಾಡಿದ್ದು. ಫುಲ್ಲಿ ಫ್ಯಾಮಿಲಿ ನನ್ಗೆ ಎಲ್ಲೋದ್ರು ಫಸ್ಟು ಫ್ಯಾಮಿಲಿ ಜೊತೆಗೆ ಹೋಗ್ಬೇಕು ಅಂತಲೇ ಇದ್ದಿದ್ದು. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ನನ್ನ ಮಗನ ಜೊತೆ ವೈಫ್ ಜೊತೆ ಮಾಡಿದ್ದಾಯಿತು. ಲೋಕಲ್ ಟ್ರಿಪ್ ಕೂಡ ದಿಸ್ ಫಸ್ಟ್ ಟೈಮ್, ಅದು ವಿತ್ ಸ್ಮಾರ್ಟ್ ಟ್ರಿಪ್ ಜೊತೆ ಎಂಜಾಯ್ಡ್ ಅಲ್ಲ. ಥ್ಯಾಂಕ್ ಯು. ಹಲೋ, ಎಲ್ಲ ನಮಸ್ಕಾರ. ನಾನು ಬಸವಣ್ಣ ಮೈಸೂರಿಂದ. ನಾನು ಸುಮಾರು ಬಾರಿ ಬಂದಿದ್ದೆ ಬೇರೆ ಕಂಪನಿಯಲ್ಲಿ, ಆದರೆ ಇಷ್ಟೊಂದು ಎಂಜಾಯ್ಮೆಂಟು, ಇಷ್ಟೊಂದು ಡಿಫ್ರೆನ್ಸ್ ಪ್ಲೇಸಸ್ ನಾನು ನೋಡಿರಲಿಲ್ಲ. ಹಾಗಾಗಿ ಇವತ್ತು ತುಂಬ ಚೆನ್ನಾಗಿತ್ತು. ನಿಮ್ಮ ಆರ್ಗನೈಸೇಷನ್ ನನಗೆ ತುಂಬ ಇಷ್ಟ ಆಯಿತು. ಜೊತೆಗೆ ರೆಸಾರ್ಟಲ್ಲಿ ಜೊತೆ ಊಟ ತಿಂಡಿ ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ರಾ? ತುಂಬ ಎಂಜಾಯ್ ಮಾಡಿ. ಖುಷಿ ಆಯ್ತಾ? ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ನಾನು ಈಗ ಸಿಂಗಲ್ ಬಂದಿದ್ದೀನಿ, ನೆಕ್ಸ್ಟ್ ಟೈಮ್ ನಾನು ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬರೀ 2000 ಪೆಂಡಿಂಗ್ 25 ಹೌದಾ? ಗ್ರೇಟ್. ಮಾಡಿಸಿ. ಮೇಡಮ್ ಹೇಳಿ ಈಗ. ಹಲೋ, ನನ್ನ ಹೆಸರು ವರ್ಷ ಅಂತ. ಸೊ ನನ್ನ ಹಸ್ಬೆಂಡ್ ಆಲ್ಮೋಸ್ಟ್ ಆಲ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದಾರೆ. ಅವ್ರದೇ ಬೇರೆ ನಿಮ್ದೇ ಬೇರೆ, ನಾವು ಹಂಗೆ ಕನ್ಸಿಡರ್ ಮಾಡಲ್ಲ. ಹಂಗ ಆಲ್ಮೋಸ್ಟ್ ಆಲ್ ನಾವು ತಿರುಗಿದ್ದೀವಿ, ಎಲ್ಲ ಕಡೆ ಹೋಗಿದ್ದೀವಿ. ಬಟ್ ಇಲ್ಲಿ ಫ್ಯಾಮಿಲಿ, ಸ್ಮಾರ್ಟ್ ಪಿಕ್ ಫ್ಯಾಮಿಲಿಯಿಂದ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಆಲ್ ಓವರ್ ತುಂಬ ಚೆನ್ನಾಗಿತ್ತು. ಏನಂತ ಹೇಳೋದು ಯಾವುದಕ್ಕೂ ಕಮ್ಮಿ ಇಲ್ಲ. ಎಲ್ಲರೂ ಆಲ್ ಓವರ್ ಮಸ್ತಾಗಿ ಮಜಾ ಮಾಡಿದ್ದೀವಿ ಅಷ್ಟೇ. ಥ್ಯಾಂಕ್ ಯು ಫಾರ್ ಯು ಆಲ್ಸೋ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ. ಹಲೋ, ಮಾತಾಡಿ. ನನ್ನ ಹೆಸರು ಸುಶೀಲಾ ಅಂತ. ನನಗೆ ಇದು ಗೋವಾ ಬಂದು ಫಸ್ಟ್ ಟೈಮ್ ಟ್ರಿಪ್ಪು. ನಾನು ಇದನ್ನ ದೀಪು ಸಾರಿಗೆ ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇದು 25 RPಗೆ ಇದ್ದಿದ್ದನ್ನ ನಮಗೋಸ್ಕರ, ನ್ಯೂ ಕಮರ್ಸ್ಗೋಸ್ಕರ, ಅವ್ರಿಗೆ ಎಂಕರೇಜ್ ಮಾಡೋಕ್ಕೋಸ್ಕರ ಅವ್ರು ನಮಗೆ ಬರೀ 600 ಕೊಟ್ಟಿದ್ರು, 6000ಗೆ. ಇದರಿಂದ ನಮಗೂ ನೆಕ್ಸ್ಟ್ ಅಚೀವ್ ಮಾಡಬೇಕು ಅನ್ನೋದು ಇನ್ನೂ ಜಾಸ್ತಿ ಮೋಟಿವೇಶನ್ ಆಗಿದೆ. ಆಮೇಲೆ ಸುದೀಪ್ ಸರ್ ಅಂತೂ ತುಂಬ ಚೆನ್ನಾಗಿ ಎಲ್ಲರನ್ನೂ ಕ್ಯಾರಿ ಮಾಡಿದ್ದಾರೆ. ಇನ್ನೊಂದು ಇದಕ್ಕೆ ತುಂಬ ದೊಡ್ಡ ಸಂತೋಷ ಅಂದರೆ ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದು, ಅದು ನಮ್ಮ ಯಜಮಾನ್ರ ಜೊತೆ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ನಾವು ಇದೇ ಫಸ್ಟ್ ಟೈಮು ಡ್ಯಾನ್ಸ್ ಮಾಡಿದ್ದು ಅಂದರೆ ಇದೇ ಫಸ್ಟ್ ಟೈಮು, ಬಟ್ ಲೈಫಲ್ಲೇ ಫಸ್ಟ್ ಟೈಮ್ ಅನ್ಬೋದು. ನಂಗಂತೂ ಇದು ಮರೆಯೋಕ್ಕಾಗಲ್ಲ, ತುಂಬ ಖುಷಿ ಆಗುತ್ತೆ. ನೆಕ್ಸ್ಟು ನನ್ನ ಮಗಳ ಜೊತೆನೂ ಬೇರೆ ಗೋವಾ ಬೇಡ, ಬೇರೆ ಕಡೆ ಹೋಗೋಣ ಅಂತ ಆಸೆ. ಇಂಟರ್ನ್ಯಾಷನಲ್ ಟ್ರಿಪ್ ಆಯ್ತು ಮೇಡಮ್, ಅದನ್ನು ಕಳಿಸ್ಕೊಡೋಣ.
ಅವ್ರದ್ದು ಇಂಡಿವಿಜುವಲ್ ನಿಮ್ದು ಇಂಡಿವಿಜುವಲ್ ಯಾವ್ದು ನಿಮಗೆ ಕೇಳಿಸಿಲ್ಲ ಈಗ. ಸುಶೀಲಾ ಮೇಡಮ್ ಅವರ ವೈಫ್ ಅವ್ರು ನಿಮ್ಮ ವೈಫ್ ನಮ್ಮ ವೈಫ್. ಹಂಗೆ ಅನ್ಕೊಳ್ಳಿ, ಯಾಕಂದ್ರೆ ಮದುವೆ ಆಗಿ 25 ವರ್ಷ ಆಯ್ತು. ನಾನು ಕರ್ಕೊಂಡ್ ಬರ್ಬೇಕು ಗೋವಾಗೆ ಅಂತ ಹೇಳ್ಬಿಟ್ಟು ಆಗ್ಲೇ ಇಲ್ಲ. ಅವ್ರು ನಿಮ್ಮನ್ನ ಕರ್ಕೊಂಡ್ ಅವ್ರು ನಮ್ಮನ್ನ ಕರ್ಕೊಂಡ್ ಗ್ರೇಟ್ ಬಿಡಿ.